ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಬೆಳಗ್ಗೆನೇ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಫುಲ್ ಹೊರಗಡೆ ಮಳೆ ಬರ್ತಾ ಇದೆ. ಆ್ಯಂಡ್ ಎದ್ದ ತಕ್ಷಣ ಬಿಸಿನೀರು ಕುಡಿತೀನಿ ಮೊದಲು, ನಂತರ ಈ ಜೊತೆಗೆ ಟೀ ಇಟ್ಕೊಂಡಿದ್ದೀನಿ. ಹಾಗೆ ನನ್ನ ಹಸ್ಬೆಂಡ್ ನನ್ನ ಮಗ ಇನ್ನೂ ಮಲ್ಕೊಂಡಿದ್ದಾರೆ. ನಾನು ಬೇಗ ಟಿಫಿನ್ ಮತ್ತು ಬಾಕ್ಸಿಗೆ ಮಾಡಬೇಕಲ್ವ, ಹಾಗಾಗಿ ಇದನ್ನು ಹಿಟ್ಟಿನ ಪಲ್ಯ ಅಂತಾರೆ. ಉಳ್ಳಾಗಡ್ಡಿ ಜಾಸ್ತಿ ಹಾಕ್ಬಿಟ್ಟು ಪುಟಾಣಿ ಹಿಟ್ಟಿಂದ ಮಾಡೋವಂಥದ್ದು. ಇದು ನಮ್ಮಮ್ಮ ಕಲಿಸ್ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಬರುತ್ತೆ ಚಪಾತಿಲಿ. ಸಿಂಪಲ್ಲಾಗಿ ಮಾಡ್ಬೋದು, ಬೇಗ ಮಾಡ್ಬೋದು. ಜಾಸ್ತಿ ಉಳ್ಳಾಗಡ್ಡಿ ಬೇಕಾಗುತ್ತೆ. ತುಂಬ ಉಳ್ಳಾಗಡ್ಡಿನ ಕಟ್ ಮಾಡ್ಕೊಂಡಿದ್ದೆ. ಆ್ಯಂಡ್ ಇಬ್ಬರೇ ಇರೋದ್ರಿಂದ ಸಾಕಾಗುತ್ತೆ ಅಲ್ವಾ, ಇಷ್ಟು. ಜಾಸ್ತಿ ಇದ್ದರೆ ಜಾಸ್ತಿನೇ ಕಟ್ ಮಾಡ್ಕೊಳ್ಳಿ. ಆ್ಯಂಡ್ ಉಳ್ಳಾಗಡ್ಡಿನ ಚೆನ್ನಾಗಿ ಎಣ್ಣೆಯಲ್ಲಿ ಮೆಣಸಿನ್ಕಾಯಿ ಮತ್ತು ಫ್ರೈ ಮಾಡಿಕೊಂಡು ಅದು ಚೆನ್ನಾಗಿ ಕುದ್ದ ಮೇಲೆ ಅದಕ್ಕೆ ಸ್ವಲ್ಪ ಹುಣಸೆ ಹಣ್ಣನ್ನು ಹಿಂಡಿ ನೀರಾಗೆ ಆಗಿರಬೇಕದು. ಅದಕ್ಕೆ ಉಪ್ಪು, ಖಾರ, ಅರಿಶಿನ, ಸ್ವಲ್ಪ ಸಕ್ಕರೆ ಹಾಕಿ ನೀರು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳಿ. ಚೆನ್ನಾಗಿ ಕುದ್ದ ನಂತರ ನಾನು ಹಂಗೆ ಜೊತೆಗೆ ಟೀ ಕುಡ್ತಿದ್ದೀನಿ. ಟೀ ಎಲ್ಲ ಆರೋಗ್ಬಿಟ್ಟಿತ್ತು ಆಲ್ರೆಡಿ. ನೋಡಿ, ಈ ಥರ ಕುದೀತಿದೆ ಪಲ್ಯ. ಇವನ್ನ ಎದ್ಬಿಟ್ಟಿದ್ದ ಅದೇ ಗ್ಯಾಪಲ್ಲಿ ಅವನು ಹಂಗೆ ಆಟಾಡ್ಕೊಳ್ತಾ ಇದ್ದ. ನಾನು ಪುಟಾಣಿ ಹಿಟ್ಟನ್ನ ಮಿಕ್ಸಿ ಹಾಕ್ಕೊಂಡಿದ್ನಲ್ವ, ಅದನ್ನು ಈ ಥರ ಒಲೆ ಬಂದ್ ಮಾಡಿ, ಗ್ಯಾಸ್ ಬಂದ್ ಮಾಡಿ ಮೇಲ್ಗಡೆ ಹಾಕಿ ಕಲಿಸ್ಬಿಟ್ರೆ ಆಯಿತು, ಹಿಟ್ಟಿನ ಪಲ್ಯ ರೆಡಿ ಆಗಿಬಿಡುತ್ತೆ. ಇವನು ಈ ಕಡೆ ಎದ್ದಿದ್ನಲ್ವ, ಸೊ ಆಟ ಆಡ್ಕೊಳ್ತಾ ಇದ್ದ. ಇವನಿಗೆ ಜ್ವರ ಸ್ಟಾರ್ಟ್ ಆಗಿದೆ. ಹಂಗಾಗಿ 2 ದಿನ ಆಯಿತು ಆಲ್ರೆಡಿ. ಸ್ವಲ್ಪ ಕಮ್ಮಿ ಆಗಿದೆ, ಪರವಾಗಿಲ್ಲ. ಹೊರಗಡೆ ಕ್ಲೈಮೇಟ್ ಸರಿಗಿಲ್ವಲ್ವ, ಹಾಗಾಗಿ ಮಕ್ಳಿಗೆ ಜ್ವರ ಬರ್ತಾ ಇದ್ದು ಕಾಮನ್ ಆಗಿಬಿಟ್ಟಿದೆ ಇವಾಗಂತೂ ಎಲ್ಲ ಕಡೆ. ಆ್ಯಂಡ್ ಫುಲ್ ಮಳೆ ಬರ್ತಾಯಿತ್ತು ಹೊರಗಡೆ. ನಾನು ಸ್ವಲ್ಪ ಅನ್ನ ಇತ್ತು ಅಂದ್ಬಿಟ್ಟು ಇವಾಗ ಚಿತ್ರಾನ್ನಕ್ಕೆ ಉಳ್ಳಾಗಡ್ಡಿ ಎಸ್ತಾಯಿದ್ರೆ ಇವನು ಬಂದು ಇಲ್ಲಿ ಸೈಡಲ್ಲಿ ನಿಂತಿದ್ದ. ಯಾಕಂದರೆ ಉಳ್ಳಾಗಡ್ಡಿ ಅಂದರೆ ತುಂಬ ಇಷ್ಟ ಅವನಿಗೆ, ಹಾಗಾಗಿ ಬಂದು ನಿಂತಿದ್ದ. ನಾನೇನು ಕೊಡಲಿಲ್ಲ. ಮೊದಲೇ ನೆಗಡಿ ಬಂದುಬಿಟ್ಟಿದೆ, ನೆಗಡಿ ಕೆಮ್ಮು ಅಂತ ಅಂದ್ಬಿಟ್ಟು ಜ್ವರ ಸ್ಟಾರ್ಟ್ ಆಗಿಬಿಟ್ಟಿದ್ದು. ಹಾಗಾಗಿ ಅವನಿಗೆ ಕೊಡಲಿಲ್ಲ ನಾನು ಚಿತ್ರಾನ್ನಕ್ಕೆ ಒಗ್ಗರಣೆ ಹಾಕಿದ್ದಾಯಿತು. ಇವನು ಏನು ಮಾಡ್ತಿದ್ದಾನೆ ಅಂದರೆ ಎಲ್ಲ ಬೊಗಣಿನೂ ತೆಗ್ದಿಟ್ಟು ಈ ಥರ ಆಟ ಆಡ್ಕೊಳ್ತಾ ಇದ್ದ, ಕಿತಾಪತಿ ನನ್ನ ಮಗ. ನನ್ನ ಹಸ್ಬೆಂಡು ಸ್ನಾನಕ್ಕಂತ ಹೋಗಿದ್ದರು. ನಾನು ಅಷ್ಟರೊಳಗೆ ಚಪಾತಿ ಮಾಡಿಬಿಟ್ಟೆ ಬೇಗ ಬಾಕ್ಸಿಗೆ ಹಾಕಬೇಕು. ಮತ್ತು ಇವಾಗ ಟಿಫಿನ್ಗೂ ಅದೇ ಬೇಕಲ್ವ, ಸ್ವಲ್ಪ ಚಿತ್ರಾನ್ನ, ಸ್ವಲ್ಪ ಚಪಾತಿ. ಆ್ಯಂಡ್ ಇವನಿಗೆ ಗಂಜಿ ಪ್ರಿಪೇರ್ ಮಾಡಿದ್ದೆ. ಇವನು ಇಲ್ಲಿ ಈ ಕಡೆ ಟಿ ವಿ ನೋಡ್ಕೊಳ್ತಾ ಮಲ್ಕೊಂಡಿದ್ದ. ಇವಾಗ ಅವನಿಗೆ ಗಂಜಿ ತಿನ್ನಿಸೋದೇ ತುಂಬ ಕಷ್ಟ. ಸ್ವಲ್ಪ ಆರಾಮ ತಪ್ಪಿದ್ಬಿಟ್ರೆ ಸಾಕು, ಮಕ್ಕಳು ಊಟ ಮಾಡೋಕ್ಕೆ ಒಲ್ಲ ಅಂತಾರೆ, ತುಂಬ ಪೀಡಿಸ್ಬಿಡ್ತಾರೆ. ಇವನು ಸಹ ನೋಡ್ತಾ ಇದ್ದ. ಟಿ ವಿ ಇದ್ದರೆ ಸ್ವಲ್ಪ ಅದನ್ನ ನೋಡಿಕೊಂಡು ತಿಂತಾ ಇದ್ದ. ಬಟ್ ಏನಾಗ್ಬಿಡ್ತು ಅಂದರೆ ಕರೆಂಟ್ ಹೋಗ್ಬಿಡ್ತು. ಹಾಗಾಗಿ ಅವನಿಗೆ ಗಂಜಿ ತಿನ್ನಿಸೋದು ತುಂಬ ಕಷ್ಟ ಆಗಿಬಿಡ್ತು ನನಗೆ. ಇವುದೇ ನೋಡ್ಕೊಂಡು ಮಲ್ಕೊಂಡಿದ್ದ ಹೆಂಗೂ. ಬಟ್ ಇವನಿಗೆ ಟಾನಿಕ್ ಹಾಕೋದೈತೆ ನೋಡಿರಿ, ಇವತ್ತು ಫುಲ್ ಕಷ್ಟ ಆಗ್ಬಿಟ್ಟೈತೆ ನನಗೆ. ಯಾಕಂದ್ರೆ ನನ್ನ ಹಸ್ಬೆಂಡು ಫುಲ್ 9:00ವರೆಗೆ ಹೋಗ್ಬಿಡ್ತಾರೆ. ಅಷ್ಟರೊತ್ತಿಗೆ ಇವನಿಗೆ ಟಾನಿಕ್ ಹಾಕೋಕ್ಕಾಗಲೇ ಇಲ್ಲ ನನಗೆ. ಅವ್ರನ್ನ ಕರ್ಕೊಂಡು ನಾನೇ ಹಾಕ್ಬೇಕಾಯ್ತು ಇವತ್ತು. ಇವನಿಗೆ ಗಂಜಿ ತಿನ್ನಿಸಿದ್ದೆ, ಬಟ್ ಈ ಥರ ಸ್ವಲ್ಪ ಹೊತ್ತು ಆಟ ಆಡಿಸ್ಬಿಟ್ಟು ಆಮೇಲೆ ಟಾನಿಕ್ ಹಾಕಿದ್ರಾಯ್ತು ಅಂತ. ನೋಡಿ ಯಾವ ಥರ ಸ್ಪೆಕ್ಟ್ ಹಾಕ್ಕೊಂಡು ಸಾಹೇಬ್ರು ಆಟ ಆಡ್ಕೊಳ್ತಾ ಇದ್ದಾರೆ. ಆ್ಯಂಡ್ ನಾನು ಕೂಡ ಅವನದೇ ಒಂದು ಸ್ಪೆಕ್ಟ್ ಹಾಕ್ಕೊಂಡು ಇಬ್ಬರು ವೀಡಿಯೋದಲ್ಲಿ ಪೋಸ್ ಕೊಡ್ತಾ ಇದ್ವಿ. ಇಷ್ಟೆಲ್ಲ ಆದಮೇಲೆ ಅವನನ್ನು ಮಲಗಿಸ್ದೆ. ಟಾನಿಕ್ ಎಲ್ಲ ಹಾಕಿ ಯುದ್ಧನೇ ಮಾಡ್ದಂಗೆ ಆಯಿತು. ಅವನ ಜೊತೆ ಮಲ್ಕೊಂಡಿದ್ದಾನೆ ಆರಾಮಾಗಿ. ಇವಾಗ ನಾನು ಅಲ್ಲಿ ಮಲ್ಕೊಂಡಿದ್ದಾನಲ್ವ, ಆರಾಮಾಗಿ ಮಲ್ಕೊಂಡಿದ್ದಾನೆ. ಅದಕ್ಕೋಸ್ಕರ ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡೆ, ಬಟ್ಟೆ ಎಲ್ಲ ಒಗೆದೆ. ಆಮೇಲೆ ನಿನ್ನೆ ಬಟ್ಟೆ ಸ್ವಲ್ಪ ಇನ್ನೂ ಹಂಗೆ ಹಸಿ ಆಗಿದ್ವು, ಅಲ್ಲೇ ಫ್ಯಾನಿನ ಕೆಳಗೆ ಹಾಕ್ಬಿಟ್ಟಿದ್ದೀನಿ ಒಣಗಲಿ ಅಂತ ಅಂದ್ಬಿಟ್ಟು. ಆ್ಯಂಡ್ ಇವಾಗ ಇನ್ನೇನೇನು ಕೆಲಸ ಇದೆ ಸ್ವಲ್ಪ ಸಣ್ಣ ಪುಟ್ಟ ಮುಗಿಸ್ಕೊತೀನಿ. ಇನ್ನೂ ಸ್ವಲ್ಪ ದಿನಗಳಲ್ಲಿ ನಾವು ಮನೆ ಶಿಫ್ಟ್ ಮಾಡುವಂಥ ಟೈಮ್ ಬಂದುಬಿಡ್ತು. ಆ್ಯಂಡ್ ಇನ್ನೂ ಎಷ್ಟು ದಿನಗಳಲ್ಲಿ ನಾನು ಈ ಮನೆ ಲಾಗ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ಮೇ ಬಿ ಇನ್ನೊಂದು 2-3 ಅಷ್ಟೇ ಮಾಡೋಕ್ಕಾಗ್ಬೋದು ಮೇ ಬಿ ಮನೇಲಿ ಲಾಗ್ಸ್ನ. ನೆಕ್ಸ್ಟ್ ವಾರನೇ ಶಿಫ್ಟ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಅಷ್ಟರಲ್ಲಿ ನೋಡಬೇಕು. ತುಂಬ ಮೆಮೊರೀಸ್. 9 ತಿಂಗಳು ಇವಾಗ ಈ 9ನೇ ತಿಂಗಳು, ಇದು ಜುಲೈ ಅಷ್ಟೇ ನಾವು ಇದ್ದಿದ್ದು. ಕಂಪ್ಲೀಟ್ ಆಗಿ ಅಷ್ಟೇ 9 ತಿಂಗಳು. ಮತ್ತೆ ಶಿಫ್ಟ್ ಆಗೋವಂಥ ಟೈಮ್ ಬಂದುಬಿಡ್ತು. ಬೇರೆ ಕಡೆ ಹೋಗಬೇಕು, ಮತ್ತು ಅಲ್ಲೇ ಅಡ್ಜಸ್ಟ್ ಆಗಬೇಕು ಅಂದರೆ ತುಂಬಾ ಕಷ್ಟ ಅಲ್ವಾ. ಇವಾಗ ನಾವು ನೆಕ್ಸ್ಟ್ ದೇವದುರ್ಗಕ್ಕೆ ಹೋಗ್ತಿದ್ದೀವಿ. ತುಂಬ ಬೇಜಾರು ಅಂತ ಅನ್ನಿಸ್ತಿದೆ ಹೋಗಬೇಕಂದ್ರೆ. ಯಾಕಂದರೆ ಇಲ್ಲಿ ಅಡ್ಜಸ್ಟ್ ಆಗಿತ್ತು, ತುಂಬ ಚೆನ್ನಾಗಿತ್ತು, ಎಲ್ಲನೂ ದೊಡ್ಡದಾಗಿತ್ತು ಮನೆ. ನನ್ನ ಮಗನಿಗೆ ಆಟ ಆಡ್ಕೊಳ್ಳೋಕ್ಕೂ ಸ್ಪೇಸ್ ಎಲ್ಲ ಚೆನ್ನಾಗಿತ್ತು.
ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಿಲ್ಲ ಯಾವ ಥರ ಅಡ್ಜಸ್ಟ್ ಆಗ್ತಾನೋ ಏನು. ಅಲ್ಲೋದ್ಮೇಲೆ ನಾನು ಲಾಗ್ಸ್ ಎಲ್ಲ ಹೇಗೆ ಮಾಡ್ತೀನೋ ಏನೋ ಅಂತಲೂ ನನಗೆ ಗೊತ್ತಿಲ್ಲ. ಟ್ರೈ ಮಾಡ್ತೀನಿ. ಬಟ್ ರಿಯಲಿ ತುಂಬ ಬೇಜಾರಾಗ್ತಿದೆ. ಒಂದು ಮನೆಗೆ ಬಂದಿರ್ತೀವಿ ಅಂದರೆ ಆ ಮನೆಗೆ ಸ್ವಲ್ಪ ದಿನ ಇದ್ರೂ ತುಂಬ ಅಡ್ಜಸ್ಟ್ಮೆಂಟ್ ಆಗಿಬಿಟ್ಟಿರ್ತೀವಿ. ತುಂಬ ಅಲ್ಲೆಲ್ಲ ಟೈಮ್ ಸ್ಪೆಂಡ್ ಮಾಡಿಬಿಟ್ಟಿರ್ತೀವಿ. ಏನೋ ಒಂಥರ ಅಟ್ಯಾಚ್ಮೆಂಟ್ ಇರುತ್ತೆ. ನಿಜಕ್ಕೂ ಎಲ್ಲರೂ ಮನೆ ಶಿಫ್ಟ್ ಮಾಡ್ತಿರ್ಬೇಕಾದ್ರೆ ಎಲ್ರಿಗೂ ಇದೇ ಥರ ಫೀಲಿಂಗ್ಸ್ ಇದ್ದೇ ಇರುತ್ತೆ ಅಲ್ವಾ. ಸೊ ನಮಗೂ ಅದೇ ಥರ ಅನ್ನಿಸ್ತಿದೆ. ನೋಡೋಣ ಮನೇಲಿ ಯಾವ ಥರ ಇರುತ್ತೆ ಅಂತ. ಅವನು ಎದ್ಮೇಲೆ ಮತ್ತೆ ನಾನು ವಿಡಿಯೋನ ಕಂಟಿನ್ಯೂ ಆಗಿ ಅವನ ಜೊತೆನೇ ಋತು ಎದ್ದೆ ಅಪ್ಪು ನೋಡೋದನು. ಈ ಕಡೆ ಒಂದು ಆಮ್ಲೆಟ್ ಹಾಕ್ತಿದ್ದೀನಿ. ನನಗೆ ಚಪಾತಿ ನೆನೆಸಿಟ್ಟಿನಿ. ಇದು ಸ್ವಲ್ಪ ಆಮ್ಲೆಟ್ ಚಪಾತಿ ತಿಂದಾಯ್ತಂತ ಆಮ್ಲೆಟ್ ಹಾಕಕತ್ತೀನಿ. ಇಲ್ಲಿ ಹಾಳಾಗ್ತಾರೆ ಸಾಹೇಬ್ರಾಗಲೆ. ಬಾ ಎತ್ಕೋತೀನಿ ಬಾ. ಅಪ್ಪು ನೋಡಿಲ್ಲಿ ನಿದ್ದೆ ಆಯ್ತಾ? ಅಬ್ಬು ಈಗ ಎದ್ರು ಸಾಹೇಬ್ರು. ಟೈಮ್ ಆಗಲ್ಲ 3 ಬಂದಿದ. ಊಟ ಮಾಡಿಸ್ದೆ, ಅವಾಗಲೇ ಊಟ ಮಾಡಿಸ್ದೆ. ಊಟ ಎಲ್ಲ ಆದಮೇಲೆ ಸುಮ್ಮನೆ ಹಂಗೆ ಮಲ್ಕೊಂಡಿದ್ವಿ. ನಮ್ಮಮ್ಮ ಫೋನ್ ಮಾಡಿದರು ಫೋನಲ್ಲಿ. ಸೊ ಇಷ್ಟೊತ್ತವರೆಗೂ ಸ್ವಲ್ಪ ಹೊತ್ತು ಮಾತಾಡಿದೆ ಅವ್ರ ಜೊತೆ. ಸ್ವಲ್ಪ ನನ್ನ ಮೈಂಡ್ ರಿಫ್ರೆಶ್ ಅವ್ರ ಜೊತೆ ಮಾತಾಡಿದ ತಕ್ಷಣ ಇನ್ನೂ ಒಂಥರ ಖುಷಿ. ಎಲ್ಲನೂ ಶೇರ್ ಮಾಡ್ಕೋಬೋದು. ಅವರು ಸಹ ಏನಾದರೂ ಇದ್ದರೆ ಹೇಳ್ತಾರೆ. ನಾವು ಯಾರಾದರೂ ಒಬ್ಬರ ಹತ್ರ ಬಿಚ್ಚಿ ಮಾತಾಡ್ತೀವಿ ಅಂದರೆ ಅದು ನಮ್ಮ ತಾಯಿ ಆಗಿರ್ತಾಳೆ, ಇಲ್ಲ ಅಂದರೆ ನಮ್ಮ ಗೆಳತಿ ಆಗಿರ್ತಾಳೆ, ಕ್ಲೋಸ್ ಫ್ರೆಂಡ್. ನನಗೂ ಸಹ ನನ್ನ ಫ್ರೆಂಡ್ ಜೊತೆ ಮತ್ತು ನನ್ನ ಅಮ್ಮನ ಜೊತೆ ಮಾತಾಡಿದಾಗ ಫುಲ್ ಫ್ರೀಯಾಗಿ ಮಾತಾಡ್ತೀನಿ. ಹಾಗಾಗಿ ನಂಗೆ ತುಂಬ ಇಷ್ಟ ಆಗುತ್ತೆ ಅವ್ರ ಜೊತೆ ಮಾತಾಡೋಕ್ಕೆ. ಸೊ ಫೋನಲ್ಲೇ ಸ್ವಲ್ಪ ಹೊತ್ತು ಇವಾಗ ಮಾತಾಡಿದ್ದಾದಮೇಲೆ ಇವಾಗ ಮತ್ತೆ ಟಿ ವಿ ನೋಡ್ಕೊಂಡು ಕೂತಿದ್ದೀವಿ. ಇವ್ರು ಸಾಹೇಬ್ರು ಏನು ನೋಡ್ತಾರೋ ನಾನು ಅದನ್ನೇ ನೋಡ್ಬೇಕು. ಯಾಕಂದರೆ ಬೇರೆಯವ್ರು ಹಚ್ಚಿದ್ರೆ ಇವ್ನು ಸುಮ್ಮನಿರಲ್ಲ, ಹಚ್ಚು ಅಂತ ಗಂಟು ಬೀಳ್ತಾನೆ. ನಾನು ಅವನು ಏನು ಮಾಡಬೇಕು, ಹೊರಗೆ ಕರ್ಕೊಂಡು ಹೋಗುವಾಗೂ ಇಲ್ಲ, ಮಳೆ ಇದೆ, ತುಂಬ ಕೋಲ್ಡ್ ಇದೆ, ಆರಾಮ್ ಬೇರೆ ಇಲ್ಲ, ಇವನಿಗೆ ಜ್ವರ ಬಂದಿದೆ ಅಲ್ವಾ. ಸೊ ಹಂಗಾಗಿ ನಾನು ಅವನಿಗೆ ಸದ್ಯಕ್ಕೆ ಟಿ ವಿನೇ ನೋಡಲಿ ಅಂತ ಹಚ್ಚಿ ಬಿಟ್ಬಿಡ್ತೀನಿ. ಬೇಜಾರಲ್ವ ಮನೆಯಲ್ಲೇ ಕಂಟಿನ್ಯೂಸಾಗಿ ಮನೆಯಲ್ಲೇ ಏಕು ಇರಬೇಕು ಅಂದ್ರೆ ಸಖತ್ ಬೇಜಾರಾಗುತ್ತೆ. ಅಪ್ಪ ಈ ಮಳೆಗಾಲದಲ್ಲಿ ಏನೂ ಮಾಡೋಕ್ಕಾಗಲ್ಲ, ಮನೆಯಲ್ಲೇ ಇರಬೇಕು, ಎಲ್ಲೂ ಹೋಗೋ ಹಾಗೂ ಇಲ್ಲ. ಮಳೆಗಾಲ ಮುಗಿಯೋವರೆಗೂ ಇಷ್ಟೇ ಇದ್ದಿದೆ. ಇನ್ನೂ ಬೇರೆ ನನ್ನ ಹಸ್ಬೆಂಡ್ ಟ್ರೈನಿಂಗ್ ಹೋಗಬೇಕು ಅಂತ ಹೇಳ್ತಿದ್ದಾರೆ. ಅವರು 2 ದಿನ ಹೋದ್ರೆ ಮತ್ತು ಇನ್ನೂ ಫುಲ್ ಬೇಜಾರು. ಅಪ್ಪ ಕಷ್ಟ ಇದೆ. ನಾವೇ ಇರ್ತೀವಿ ಅಂತಂದ್ರೂ ಎಷ್ಟು ಕಷ್ಟ ಅಲ್ವಾ. ಹಿಂಗೆ ಟೈಮ್ ಪಾಸ್ ಮಾಡೋದು, ಏನೂ ಮಾಡೋಕ್ಕಿರಲ್ಲ, ದಿನ ಹಿಂಗೆ ಕಳೆಯೋದು. ಏನಾದರೂ ಮಾಡ್ಬೇಕಂದ್ರೂ ಸಹ ಮಾಡೋಕ್ಕಾಗಲ್ಲ, ಯಾಕಂದರೆ ಇವ್ನು ಬಿಡಲ್ಲ. ಹಾಗಾಗಿ ನಾನು ಇವ್ನ ಜೊತೆ ಸುಮ್ಮನೆ ಖಾಲಿ ಕೂತೆ ಹಿಂಗೆ ಟೈಮ್ ಪಾಸ್ ಅಷ್ಟೇ. ಗೋಡಂಬಿ ತಿನ್ಕೋ ಅಂತ ಕೂತಿದ್ದಾನೆ ಇವನು. ಇವನಿಗೆ ಸದ್ಯ ಆರಾಮಾದರೆ ಸಾಕು. ನನಗೆ ಜ್ವರ ಎಲ್ಲ ಕಮ್ಮಿ ಆದರೆ ಟಾನಿಕ್ ಹಾಕ್ಕೊಳ್ಳಲ್ಲ, ಬಿಡೋದಿಲ್ಲ, ಸಾಕಾಗ್ಬಿಡುತ್ತೆ ಟಾನಿಕ್ ಕುಡಿಲಿಲ್ಲ ಅಂದರೆ. ಸೊ ನೋಡಮ್ಮ, ಆರಾಮಾದರೆ ಸಾಕು ಅಲ್ವಾ. ಮಕ್ಕಳು ಆರಾಮಾಗಿದ್ದರೆ ಅಷ್ಟೇ ಸಾಕು. ಅವ್ರಿಗೆ ಜ್ವರ ಬಂದರೆ ಊಟ ಮಾಡಲ್ಲ ಸರಿಗೆ, ಹಾಗಾಗಿ ಪ್ರಾಬ್ಲಮ್ ಆಗ್ಬಿಡುತ್ತೆ. ಜ್ವರ ಎಲ್ಲ ಇದ್ದರೆ ತುಂಬ ಟೆನ್ಷನ್ ಆಗ್ಬಿಡುತ್ತೆ. ಅವರು ಊಟ ಮಾಡಲ್ಲ ಸರಿಗೆ, ಅಯ್ಯೋ ಜ್ವರ ಇದೆ ಮತ್ತೇನೆಲ್ಲಿ ಪ್ರಾಬ್ಲಮ್ ಆಗಿಬಿಡುತ್ತೆ ಅನ್ನೋ ಭಯದಲ್ಲೇ ಇರ್ತೀವಿ. ಸೊ ನನಗೂ ಅದೇ ಭಯ. ಸೊ ಆರಾಮಾಗಿದೆ ಸ್ವಲ್ಪ. ಇನ್ನು ಕಂಪ್ಲೀಟಾಗಿ ಆರಾಮಾಗಿ ಆ್ಯಕ್ಟಿವ್ ಆಗಿಬಿಟ್ಟಂದರೆ, ಅವನು ಯಾವಾಗಲೂ ಆ್ಯಕ್ಟಿವ್ ಆಗೇ ಇರ್ತಾನೆ. ಜ್ವರ ಬಂದರೂ ಸಹ ಏನಿಲ್ಲಲ್ಲ ಪ್ರಾಬ್ಲಮ್. ಇವಾಗ ನೋಡಿ ಗೋಡಂಬಿ ತಿನ್ನಕತ್ತಾನ ಜೋರಾಗಿ. ಸಾಲೆ ಅದು ಅದ್ರಾಗ ಎಷ್ಟದ ಅಷ್ಟು ತಿಂದ್ಬಿಡ ಆಯ್ತಾ. ಅಪ್ಪಾಜಿಗಳನ್ನ ತೊಗೊಂಬರ್ತಾನೆ, ಗೋಡಂಬಿ ತಿಂತಿದ್ದಾನೆ. ಸೊ ಬೆಳ್ಳುಳ್ಳಿ ಸುಲಿದು ಕೊಡ್ತಾ ಇದ್ದೀನಿ. ಸೊ
ಸ್ವಲ್ಪ ಕೆಮ್ಮು ಅದು ಇರುತ್ತಲ್ಲ. ಏಯ್ ಫೇವ್ರೆಟ್ ಬೆಳ್ಳುಳ್ಳಿ, ಹಂಗಾಗಿ ಹೆಂಗೆ ತಿಂತಾನೆ ನೋಡ್ರಿ ಇವ. ಈಗ ಸುಳ್ಳಂದ್ರೆ ಅದನ್ನ ತಿಂದ್ಬಿಡವದ ನೀವು ಕೋತಿ. ಇವಾಗ ಟೀ ಕುಡಿಯೋಕ್ಕಂತ ನಾನು ರೆಡಿ ಆಗಿದ್ರೆ ಇವನು ಯಪ್ಪ ಒಂದು ಕ್ಷಣದಲ್ಲಿ ಏನೇನೆಲ್ಲ ಮಾಡಿಬಿಡ್ತಾನ ಅಂದರೆ ಹಿಡ್ದು ಜಗ್ತಾ ಇದ್ದಾನೆ ನನಗೆ ಕೋತಿ. ಅವಾಗಲೇ ಒಂದೇ ಒಂದು ಸೆಕೆಂಡಲ್ಲಿ ಟೀ ಎಲ್ಲ ತೆಳಗೆ ಚೆಲ್ಬಿಡ್ತಿದ್ದ. ಜಸ್ಟ್ ಮಿಸ್ ಆಯಿತು. ಒಂದು ಕ್ಷಣ ನನಗಂತೂ ಅಪ್ಪ ಸುಡು ಸುಡು ಚಹಾ ಆಲ್ರೆಡಿ ಒಂದು ಟೈಮ್ ಚೆಲ್ಕೊಂಡು ಇಂತಲ್ಲಿ ಬಾಜು ಗಾಯಿ ಮಾಡ್ಕೊಂಡಾಗ ಇಟ್ಟಿರೋ ಚಹಾನ ತೊಗೊಂಡ್ಬಿಟ್ಟು ಚೆಲ್ಕೊಂಡ್ಬಿಟ್ಟು ಟೀ ಶರ್ಟ್ ಮೇಲೆ ಸುಟ್ಟಿತ್ತು. ಅದು ಇನ್ನೂ ಸಹ ಕಲಿ ಇದೆ. ಅವರಿಗೇನು ಗೊತ್ತಾಗಲ್ಲ, ನಾವು ತುಂಬ ಹುಷಾರಾಗಿರಬೇಕು. ಚಿಕ್ಕ ಮಕ್ಕಳೆಲ್ಲ ಸಡನ್ಲಿ ಬಂದುಬಿಡ್ತಾರೆ, ತುಂಬ ಹುಷಾರಾಗಿರಬೇಕು. ಟೀ ಹಿಡ್ಕೊಂಡಿರೋ ಟೈಮಲ್ಲಿ ಆಗಿರ್ಬೋದು ಅಥವಾ ಕೆಳಗಡೆ ಎಲ್ಲೂ ಹೋಗಬಾರ್ದು, ತುಂಬಾ ಹುಷಾರಾಗಿರಬೇಕು ಅಂತ ಹೇಳ್ತೀನಿ. ಇವಾಗ ಆಟ ಆಡ್ತಿದ್ದಾನೆ. ಸ್ವಲ್ಪ ಹೆಸರು ಕಾಳು ಮೊಳಕೆ ಹೊಡೆದಿರುತ್ತಲ್ವ, ಅದನ್ನು ನೆನೆ ಹಾಕಿದ್ದು ಕೊಟ್ಟಿದ್ದೀನಿ. ತಿಂತಾನೆ, ಆಲ್ಮೋಸ್ಟ್ ಆಟ ಆಡ್ತಾನೆ ಅದರ ಜೊತೆ ಎಲ್ಲ ಕಡೆ ಹರಡಿಸಿ. ಈಗ ಅದನ್ನೇ ಮಾಡ್ತಿದ್ದಾನೆ. ಸ್ವಲ್ಪ ಹೊತ್ತಾದರೂ ಏನಾದರೂ ಮಾಡಲಿ ಅಂತ ಸುಮ್ಮನೆ ಬಿಟ್ಟಿದ್ದೀನಿ. ಏನಾದರೂ ತಿಂತಾನೆ ಅಂತ ಕೊಟ್ಟರೆ ಅವನು ಆಟ ಆಡೋದೇ ಜಾಸ್ತಿ ಅದರೊಳಗೆ. ಆ್ಯಂಡ್ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಆ್ಯಂಡ್ ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಪ್ಲೀಸ್, ಹಾಗೆ ನೋಡಬೇಡಿ. ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಈ ವಿಡಿಯೋನ ಇಲ್ಲಿಗೆ ಇವಾಗ ಮುಗಿಸ್ತಿದ್ದೀನಿ. ಎಲ್ರಿಗೂ ಬಾಯ್ ಬಾಯ್.